ವೀಕ್ಷಕರೇ, ಏನಿದು ಮೈದಾಳ ಕೆರೆಯ ಒಂದು ನೀರಿನ ವಾರ್. ಎಸ್, ಈ ಒಂದು ವಿಚಾರ ಬಹಳ KDP ಸಭೆಯಲ್ಲೂ ಕೂಡ ಚರ್ಚೆ ಆಯಿತು. ಹಾಗೆ ಇವತ್ತು ಕೂಡ KN ರಾಜಣ್ಣ, ಮಾಜಿ ಸಚಿವ KN ರಾಜಣ್ಣ ನೇತೃತ್ವದಲ್ಲಿ DC ಆಫೀಸ್ ಮುಂದೆ ಹೋರಾಟನೂ ಕೂಡ ನಡೀತು. ಒಂದು ಕಾಲದಲ್ಲಿ ಮೈದಾಳ ಕೆರೆ ಇಡೀ ತುಮಕೂರು ನಗರಕ್ಕೆ ಒಂದು ಜೀವಾಮೃತ ಅಂತಾನೆ ಹೇಳ್ಬೋದು. ಕುಡಿಯೋ ನೀರಿಗೆ ಇಡೀ ತುಮಕೂರು ಜನ ಅದನ್ನ ಉಪಯೋಗಿಸ್ಕೊಳ್ತಾ ಇದ್ರು. ಬಹಳ ಐತಿಹಾಸಿಕ ಇರುವಂತ ಹಿನ್ನೆಲೆ ಇರುವಂತ ಒಂದು ಮೈದಾಳ ಕೆರೆ. ಈ ಕೆರೆಯಲ್ಲಿ ನೀರಿರುವಂತದ್ದು ಬಹಳಷ್ಟು ರೈತಾಪಿ ಕುಟುಂಬಗಳಿಗೆ, ಲಕ್ಷಾಂತರ ರೈತಾಪಿ ಕುಟುಂಬಗಳಿಗೆ ಅನುಕೂಲ ಆಗುವಂತದ್ದು ಗಮನಿಸ್ತಾ ಇದ್ದೀರಾ. ಆದ್ರೆ ಇಲ್ಲೇನಪ್ಪ ಈ ಒಂದು ವಾರ್ ಅಂತ ನೋಡೋದಾದ್ರೆ, ಮೈದಾಳ ಕೆರೆಯ ಸುತ್ತಮುತ್ತ ಇರುವಂತ ರೈತರಿಗೆ ಏನು ಈಗಾಗಲೇ ಬರಗಾಲ ಆಗಿ ಬಹಳಷ್ಟು ರೈತರು ತೊಂದರೆಯನ್ನ ಅನುಭವಿಸ್ತಾ ಇದ್ರು. ಕುಡಿಯೋದಕ್ಕೆ ನೀರಿಲ್ಲಿ ಸದ್ಯಕ್ಕೆ ಅವ್ರ ತೋಟ, ಅವ್ರ ದನಕರುಗಳಿಗೆ ನೀರಾಗಿರ್ಬೋದು. ಇನ್ನು ನೀವು ಮುಂದೆ ಹೋಗಿ ನೋಡೋದಾದ್ರೆ ಬೆಳೆಗಳು ಎಷ್ಟೋ ಮಟ್ಟಿಗೆ ಬಿಸಿಲಿಂದ ಬಹಳಷ್ಟು ಹಾಳಾಗ್ತಾ ಇದ್ದು ಅವ್ರ ಜಮೀನುಗಳು. ಆದ್ರಿಂದ ನಮ್ಗೆ ಸ್ವಲ್ಪ ಜಮೀನ್ಗೂ ಕೂಡ ನೀರ್ ಕೊಡಿ ಅಂತ ರೈತರು ಫೆಬ್ರವರಿನಲ್ಲಿ ಅವರು ಒಂದು ಮನವಿಯನ್ನ ಕೊಡ್ತಾರೆ. ಆದ್ರೆ ಈ ಒಂದು ಮನವಿಯನ್ನ ಪುರಸ್ಕರಿಸಿದಂತೆ ಏನು KDB ಅಂಡರ್ಗೆ ಬರುತ್ತೆ ಮೈದಾಳ ಕೆರೆ, ಇವರು ಹೌದು ಟೆಕ್ನಿಕಲ್ ರಿಪೋರ್ಟ್ ಪ್ರಕಾರ 9 ದಿನ ನೀರ್ ಕೊಡ್ಬೋದು ಅಂತ AC ಅವ್ರಿಗೆ ಒಂದು ರಿಪೋರ್ಟ್ ಕೊಡ್ತಾರೆ. ಅದರಂತೆ AC ಅವರು ಕೂಡ ಇದರಲ್ಲಿ ತಹಶೀಲ್ದಾರು ಕೂಡ ಇರ್ತಾರೆ, ಪೊಲೀಸ್ನವರು ಕೂಡ ಇರ್ತಾರೆ, ಶಾಸಕರು ಕೂಡ ಇರ್ತಾರೆ, ಎಲ್ರು ಕೂಡ ಮೆಂಬರ್ ಇರ್ತಾರೆ. ಎಲ್ರು ಕೂಡ ಯೋಚನೆ ಮಾಡಿ ಬಿಡ್ಬೋದು, ನೀರ್ ಬಿಡ್ತೀವಿ ಅಂತ ಒಂದು ಆದೇಶ ಪ್ರತಿಯನ್ನ ರೆಡಿ ಮಾಡ್ತಾ ಇರ್ತಾರೆ. ಈ ಆದೇಶ ಪ್ರತಿ ಹೊರಡಿಸಿದ ಮುಂಚೆನೆ ರೈತರು ಅಲ್ಲಿ ಹೋಗಿ ನೀರನ್ನ ಎತ್ತಿ ತನ್ನ ಜಮೀನುಗಳಿಗೆ ನೀರನ್ನ ಹಾಯಿಸ್ಕೊಳ್ತಾರೆ. ಆಗ ಮಾಜಿ ಸಚಿವ KN ರಾಜಣ್ಣ ಅವ್ರ ಗಮನಕ್ಕೂ ಕೂಡ ರೈತರುಗಳು ತರ್ತಾರೆ, ನಮಗೆ ತುಂಬಾ ಕಷ್ಟ ಇದೆ. ರೈತರು ಪರವಾಗಿ ನಿಂತಂತ ರಾಜಣ್ಣ ಅವರು ಕೂಡ ನಿಮಗೆ ಕಷ್ಟ ಇದೆ, ನೀವು ನೀರು ಇರೋದಿನ್ನೇನಕ್ಕೆ, ನಿಮ್ಗೋಸ್ಕರನೇ ಅಲ್ವಾ, ನೀವು ಮಾಡ್ಕೊ ಹೋಗಿ ಅಂತ ಹೇಳಿ ಕಳಿಸ್ತಾರೆ. ಆದ್ರೆ ಇಲ್ಲಿ ಬಂದಂತ ವಿಚಾರ ಏನಪ್ಪಾ ಅಂದ್ರೆ, ಶಾಸಕರ ಗಮನಕ್ಕೆ ತರಲಿಲ್ಲ ಇದನ್ನ ಅನ್ನುವಂಥದ್ದು. B ಸುರೇಶ್ ಗೌಡ್ರದ್ದು ಏನಂದ್ರೆ, ಕುಡಿಯೋ ನೀರಿಗೆ ಅನುಕೂಲ ಆಗಬೇಕು, ಕುಡಿಯೋ ಸಿದ್ಧಗಂಗಾ ಮಠಕ್ಕೆ ಇದೆಲ್ಲದಕ್ಕೂ ಕೂಡ ಅನುಕೂಲ ಆಗ್ಬೇಕು, ಕುಡಿಯೋ ನೀರನ್ನ ಅನುಕೂಲ ಆಗೋದ್ಬಿಟ್ಟು ಇಲ್ಲಿ ಪೋಲನ್ನ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ಹೇಳ್ತಾರೆ. ಅದೇ ಶಾಸಕರ ಗಮನಕ್ಕೆ ತರದೇ ಇರೋದು ಮೊದಲನೇ ತಪ್ಪು, ಶಾಸಕರ ಗಮನಕ್ಕೆ ತಂದು ಮಾಡ್ಬೇಕಿತ್ತು ಅನ್ನುವಂಥದ್ದು ಅವರಿದು. ಸುರೇಶ್ ಗೌಡ್ರು ಕೂಡ KDP ಸಭೆಯಲ್ಲಿ ಈ ಒಂದು ಚರ್ಚೆಯನ್ನ ಮಾಡ್ಬೇಕಾದ್ರೆ KDನವರು ನೀವೇನ್ ರಿಪೋರ್ಟ್ ಕೊಟ್ಟಿದ್ರೆ ಅದರಂತೆ ಮೈದಾಳ ಕೆರೆಗೆ 9 ದಿನ ನೀರು ಕೊಡ್ರಿ ಅನ್ನುವಂಥದ್ದು ಕೂಡ ಹೇಳಿದ್ರು. ಅದರಂತೆ ಇವತ್ತು ಕೂಡ ರಾಜಣ್ಣ ಅವರ ಸಮ್ಮುಖದಲ್ಲಿ ಹೋರಾಟನೂ ಕೂಡ ನಡೀತು. ಇವತ್ತಿಂದ 9 ದಿನ ನೀರನ್ನ ಅಲ್ಲಿ ಬಿಡಬೇಕು ಅಂತ ಹೋಮ್ ಮಿನಿಸ್ಟರ್ ಕೂಡ ಒಂದು ಆದೇಶವನ್ನ ಹೊರಡಿಸಿದ್ದಾರೆ. ಒಟ್ಟಾರೆ ಎಲ್ಲ ಒಂದ್ ಕಡೆ ರೈತಾಪಿ ಕುಟುಂಬಗಳಿಗೆ ಅನುಕೂಲ ಆಗ್ಬೇಕು, ಇದೆಲ್ಲ ಒಂದ್ ಕಡೆ ರಾಜಕೀಯವಾಗಿ ಪಕ್ಷಾತೀತವಾಗಿ ಇದೆಲ್ಲದೂ ಕೂಡವಾಗಿ ರೈತರಿಗೆ ಅನುಕೂಲ ಆಗುವಂತ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಅಧಿಕಾರಿಗಳಾಗ್ಲಿ, ಶಾಸಕರಾಗ್ಲಿ, ಬೇರೆ ಶಾಸಕರುಗಳಾಗ್ಲಿ, ಮಂತ್ರಿಗಳಾಗ್ಲಿ ರೈತರಿಗೆ ಅನುಕೂಲ ಆಗಬೇಕು. ರೈತರಿಗೆ ನೀರಿರುವಂತದ್ದು, ರೈತರಿಗೆ ಜೀವಾಮೃತ ಇರುವಂತದ್ದು ಅಂತ ಹೇಳುವಂತದ್ದು. ಪಬ್ಲಿಕ್ ಫಸ್ಟ್ ನೋಡ್ತಾ ಇರಿ, ನಾನು ಗಜೇಂದ್ರ. ಪಬ್ಲಿಕ್ ಫಸ್ಟ್ ಕನ್ನಡ, ಇದು ಪ್ರಜೆಗಳ ಆಸ್ತಿ.